ಉಡುಪಿ ಜಿಲ್ಲೆಯಲ್ಲಿ ಮಳೆ ನಿಂತರೂ ನಿಲ್ಲದ ಕಡಲಬ್ಬರ. 20ಕ್ಕೂ ಹೆಚ್ಚು ಕಡೆ ಪ್ರತಿ ವರ್ಷ ಕಡಲ್ ಕೊರೆತದ ಭೀತಿ. ಒಂದು ಕಡೆ ಉಡುಪಿ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆ ಬಂದು ಮಳೆ ನಿಂತರೂ ಕೂಡ ಕಡಲಿನ ಅಬ್ಬರ ನಿಲ್ತಾ ಇಲ್ಲ. 20ಕ್ಕೂ ಹೆಚ್ಚು ಕಡೆ ಪ್ರತಿ ವರ್ಷ ಕಡಲ್ ಕೊರೆತದ ಭೀತಿ ಎದುರಾಗುತ್ತೆ. ಕಡಲು ಅಬ್ಬರಿಸುತ್ತಿದ್ದಂತೆ ಮೀನುಗಾರರ ಎದೆಯಲ್ಲಿ ನಡುಕ ಕೂಡ ಶುರುವಾಗುತ್ತೆ, ಆರಂಭ ಆಗುತ್ತೆ. ಕರಾವಳಿಯ 3 ಜಿಲ್ಲೆಗಳಿಗೆ ತಲಾ 5 ಕೋಟಿ ರೂಪಾಯಿಗಳ ಅನುದಾನ. ಈ ಹಿಂದೆ ಬಾಕಿ ಇದ್ದಂಥ 10 ಕೋಟಿ ಅನುದಾನ ಈ ತನಕ ಪಾವತಿಯಾಗಿದೆ. ಘೋಷಿಸಿದ ಅನುದಾನವನ್ನು ನೀಡಲು ಜನಪ್ರತಿನಿಧಿಗಳಿಗೆ ಆಗ್ರಹಿಸಲಾಗ್ತಾ ಇದೆ. ಶಾಶ್ವತ ಪರಿಹಾರಕ್ಕೆ ಬೇಡಿಕೆ ಇಟ್ಟು ಸುಸ್ತಾಗಿದೆ ಮತ್ಸ್ಯೋದ್ಯಮ. ಕಡಲ್ ಕೊರೆತಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ವಿಧಾನಸೌಧದಲ್ಲಿ ನಾವೆಲ್ಲ ಮೀಟಿಂಗ್ ತಗೊಂಡ್ವಿ. ಸೊ ಮಂಗಳೂರು ಜಿಲ್ಲೆ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಸದ್ಯಕ್ಕೆ 5 ಕೋಟಿಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ವಿ ಪ್ರತಿ ಜಿಲ್ಲೆಗೆ. ಸದ್ಯಕ್ಕೆ 5 ಕೋಟಿ ತಾತ್ಕಾಲಿಕ ಪರಿಹಾರಕ್ಕೆ. ಬಟ್ ಇದು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಮಾಡಬೇಕು ಅಂತಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರ್ಕೊಂಡು ಇದಕ್ಕೊಂದು ಪರ್ಮನೆಂಟ್ ಆಗಿರುವಂಥ ಸೊಲ್ಯೂಷನ್ ಮಾಡಬೇಕಂತ ಹೋದ ಬಾರಿನೇ ನಾವು DPRನ ರೆಡಿ ಮಾಡಿದ್ದೀವಿ. ಆದಷ್ಟು ಶೀಘ್ರದಲ್ಲಿ ನಾನು ಮತ್ತು ದಿನೇಶ್ ಗುಂಡೂರಾವ್ ಅವರು ಮತ್ತು ಮಾನ್ಯ ಮಂಕಾಳ್ ವೈದ್ಯ ಅವರು 3 ಜನ ಹೋಗಿ ಕೇಂದ್ರ ಸಚಿವರನ್ನು ಭೇಟಿಯಾಗಿ ಇದ್ರ ಬಗ್ಗೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಹೌದು, ತುರ್ತು ಕಾಮಗಾರಿಗೆ 5 ಕೋಟಿ ರೂಪಾಯಿಯನ್ನು ಪ್ರತಿ ಜಿಲ್ಲೆಗೆ, ಈ 3 ಜಿಲ್ಲೆಗೆ. ತಮ್ಮ ಭಾಷೆಯಲ್ಲಿ ಕಲ್ಲು ಹಾಕು. ನೋಡಿ, ನಾನೀಗ ಹೇಳಿದೆ ತಮಗೆ 5 ಕೋಟಿ ರೂಪಾಯಿಯನ್ನು ಈಗ ಬಿಡುಗಡೆ ಮಾಡಿದ್ದೀವಿ. ಹಿಂದಿರುವಂಥ ಒಂದು 10 ಕೋಟಿ ಬಿಲ್ ಇದೆ, ಅದ್ರ ಬಗ್ಗೆ ಕೂಡ ನಾವು ಅದನ್ನು ಗಮನ ಹರಿಸಿದ್ದೀವಿ. ಆ ಬಿಲ್ ಕೂಡ ಆದಷ್ಟು ಶೀಘ್ರದಲ್ಲಿ. ಇನ್ನು ಮಾಧ್ಯಮಗಳ ಮುಂದೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ತಲಾ 5 ಕೋಟಿ ರೂಪಾಯಿಗಳ ಪರಿಹಾರವನ್ನ ಈಗ ನೀಡಲಿಕ್ಕೆ ಮುಂದಾಗ್ತಾ ಇದೀವಿ ಅಂತ. ಇನ್ನು ಕಡಲ ತೀರದಿಂದ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ಮುಂಗಾರು ಈಗಾಗಲೇ ಶುರುವಾಗಿದೆ. ಮಳೆ ಒಂದು ರೀತಿಯ ವಿರಾಮ ಕೊಟ್ಟರು ಕೂಡ ಈ ಸಮುದ್ರದ ತೀರದಲ್ಲಿರುವಂಥ ಒಂದು ಚಿತ್ರ ನೋಡ್ತಾ ಇದ್ರೆ ಇದಕ್ಕೂ ಒಂದು ಭಯ ಹುಟ್ಟಿಸುವಂಥ ವಾತಾವರಣ ಇರುವಂಥದ್ದು. ಯಾಕಂದರೆ ಸಮುದ್ರದ ಅಲೆಗಳು ನೇರವಾಗಿ ಹೊಡೆಯುವಂಥದ್ದು ಈ ಭಾಗದ ದಡಕ್ಕೆ ಸಮುದ್ರದ ಅಲೆಗಳು ಹೆಚ್ಚಾಗಿ 50-60 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಸಮುದ್ರದ ಅಲೆಗಳು ಹೊಡಿತಾ ಇದೆ. ಈ ಭಾಗದ ಕಡಲ ತೀರಕ್ಕೆ ಹೊಡಿತಾ ಇದೆ. ಹೀಗಾಗಿ ಈ ಭಾಗದ ಕಡಲ ನಿವಾಸಿಗಳು, ಮುಖ್ಯವಾಗಿ ಮೀನುಗಾರರ ಕುಟುಂಬಗಳು ತುಂಬ ಈಗಾಗಲೇ ಅವರಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಪ್ರತಿ ಮಳೆಗಾಲದ ಮುಂಗಾರು ಆರಂಭ ಆದ ಕೂಡಲೇ ಒಂದು ರೀತಿಯ ಹೇಗಪ್ಪ ಮುಂದಿನ ಜೀವನ ಅನ್ನುವಂಥ ಒಂದು ರೀತಿಯ ಆತಂಕ ಶುರುವಾಗುತ್ತೆ. ಈಗಾಗಲೇ ಕಳೆದ ವರ್ಷದ ಮಳೆಗಾಲದಲ್ಲಿ ಇದೇ ರೀತಿಯ ಮುಂಗಾರು ಆರಂಭದಲ್ಲಿ ಬಹಳಷ್ಟು ಕಡಲ ತೀರದ ಕಲ್ಲುಗಳು, ತಡೆಕಲ್ಲುಗಳು ಎಲ್ಲವೂ ನೀರು ಪಾಲಾಗಿತ್ತು. ಬಹಳಷ್ಟು ಮರಗಳಿರ್ಬೋದು, ತೆಂಗಿನ ಮರಗಳಿರ್ಬೋದು, ಎಲ್ಲವೂ ಸಮುದ್ರ ಪಾಲಾಗಿತ್ತು. ಹೀಗಾಗಿ ಸುಮಾರು 10 ಕೋಟಿಯ ತಡೆಕಲ್ಲು ಕಾಮಗಾರಿ ನಡೆದರೂ ಕೂಡ ಇನ್ನೂ ಕೂಡ ಬಿಲ್ ಪಾಸ್ ಆಗಿಲ್ಲ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್, ಈ ಭಾಗದ ಉಸ್ತುವಾರಿ ಸಚಿವೆ, ಪ್ರತಿ ಜಿಲ್ಲೆಗೂ 5 ಕೋಟಿಯ 5 ಕೋಟಿಯ ಅನುದಾನವನ್ನು ತಡೆಕಲ್ಲುಗಳಿಗೆ ಹಾಕಲಿಕ್ಕೆ ತಾತ್ಕಾಲಿಕವಾಗಿ, ಅದು ಕೂಡ ತಾತ್ಕಾಲಿಕ ತಡೆಕಲ್ಲು ಹಾಕಲಿಕ್ಕೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಈ ತಾತ್ಕಾಲಿಕ ಹಾಕಿರುವಂತಹ ತಡೆಕಲ್ಲು ಎಲ್ಲವೂ ಹೆಚ್ಚು ದಿನ ಬಾಳಿಕೆ ಬರಲ್ಲ. ಯಾಕಂದರೆ ಸಮುದ್ರ ಅಲೆಗಳು ಆ ಮಟ್ಟಿಗೆ ಪ್ರಕ್ಷುಬ್ಧವಾಗಿರುತ್ತೆ. ಹೀಗಾಗಿ ಎಲ್ಲ ಕಲ್ಲುಗಳು ಸಮುದ್ರ ಪಾಲಾಗುವಂತಹ ಸೂಚನೆ ಈಗಾಗಲೇ ಸಿಕ್ಕಿರುವಂಥದ್ದು. ಈಗಾಗಲೇ ಬಹಳಷ್ಟು ತಡೆಕಲ್ಲುಗಳು ಸಮುದ್ರ ಪಾಲಾಗ್ತಾ ಇದೆ. ಇನ್ನು ಈ ಶಾಶ್ವತವಾಗಿ ತಡೆಕಲ್ಲು ಹಾಕಬೇಕು, ತಡೆಗೋಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪ್ರತಿ ವರ್ಷ ಕೂಡ ಒಂದು ರೀತಿಯ ಮನವಿ, ಆಕ್ರೋಶ ಕೇಳಿ ಬರ್ತಾನೆ ಇದೆ. ಆದರೂ ಕೂಡ ಇದು ಯಾವುದಕ್ಕೆ ಈಗಾಗಲೇ ಬಿಲ್ ಪೆಂಡಿಂಗ್ ಆಗಿದೆ. ಮತ್ತು ಉಳಿದಂತಹ ಶಾಶ್ವತ ತಡೆಗೋಡೆಗಳು ಯಾವಾಗ ಆಗುತ್ತೋ ಅನ್ನೋಂಥ ಒಂದು ಚಿಂತೆ ಈಗಾಗಲೇ ಇರುವಂಥದ್ದು. ನೋಡ್ತಾ ಇರ್ಬೋದು ಸಮುದ್ರದ ಆರ್ಭಟ ಹೇಗಿದೆ ಅನ್ನುವಂಥದ್ದು ಕಾಣ್ತಾ ಇರ್ಬೋದು. ಸಮುದ್ರದ ಅಲೆಗಳು ಅದು ಯಾವಾಗ ಒಂದು ದೊಡ್ಡ ಮಟ್ಟದಲ್ಲಿ ತಮ್ಮ ಮನೆಗಳಿಗೆ ಹೊಡೆಯುತ್ತೆ ಅನ್ನುವಂಥ ಒಂದು ಚಿಂತೆ ಈಗಾಗಲೇ ಇದೆ. ಸುಮಾರು 138 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಉಡುಪಿ ಜಿಲ್ಲೆಯ ಕಡಲ ತೀರ ಇರುವಂಥದ್ದು. ಹೀಗಾಗಿ ಬಹಳಷ್ಟು ಕುಟುಂಬ ಈ ಭಾಗದ ಕಡಲ ತೀರದಲ್ಲಿರುವಂತಹ ಮೀನುಗಾರರು ಇರುವಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಒಂದು ರೀತಿಯ ಆತಂಕದಲ್ಲಿದ್ದಾರೆ. ಮಲ್ಪೆ ಇರ್ಬೋದು, ಪಡುಕೆರೆ ಇರ್ಬೋದು, ಮಟ್ಟು ಇರ್ಬೋದು, ಬಹಳಷ್ಟು ಮುಖ್ಯವಾಗಿ ಮರವಂತೆ ಇರ್ಬೋದು, ಈ ಎಲ್ಲ ಭಾಗದ ಕಡಲ ತೀರದ ನಿವಾಸಿಗಳು ಒಂದು ರೀತಿಯ ಪ್ರತಿ ಕ್ಷಣ ಕೂಡ ಭಯದಲ್ಲೇ ಜೀವನ ಮಾಡುವಂಥ ಸ್ಥಿತಿ ಇರುವಂಥದ್ದು. ಹೀಗಾಗಿ ಸಚಿವರಿರ್ಬೋದು, ಉಸ್ತುವಾರಿ ಸಚಿವರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಈ ಕೂಡಲೇ ಈ ಭಾಗಕ್ಕೆ ಆಗಮಿಸಿ ಶಾಶ್ವತವಾಗಿ ತಡೆಕಲ್ಲು ಹಾಕಬೇಕು, ತಡೆಗೋಡೆ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಉಳಿದ ಬಿಲ್ ಪೆಂಡಿಂಗ್ ಕೂಡ ಅದನ್ನು ಕ್ಲಿಯರ್ ಮಾಡಿ ನಂತರ ಉಳಿದಂತಹ ಕಾಮಗಾರಿಗಳು ತುರ್ತಾಗಿ ಮಾಡಬೇಕು. ಈ ವರ್ಷದ ಮಳೆಗಾಲದಲ್ಲಾದರೂ ಕೂಡ ಈ ಭಾಗದ ಮೀನುಗಾರರು
ನೆಮ್ಮದಿಯ ಜೀವನ ಮಾಡಬೇಕು, ಮುಂದಿನ ದಿನವನ್ನು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಏನು ಆಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಮೀನುಗಾರಿಕೆ ಕೂಡ ಸ್ಥಗಿತ ಆಗಿದೆ, ಯಾರು ಕೂಡ ಮೀನುಗಾರಿಕೆ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಒಂದು ಕಡೆ ಮೀನುಗಾರಿಕೆ ಉದ್ಯಮವೂ ಸ್ಥಗಿತ ಆಗಿದೆ, ಇನ್ನೊಂದು ಕಡೆ ಇರುವಂಥ ಮನೆಯನ್ನು ಉಳಿಸಿಕೊಳ್ಳುವಂತಹ ಒಂದು ಚಿಂತೆ ಇರುವಂಥದ್ದು. ಒಟ್ಟಾರೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೋ, ಯಾವ ರೀತಿ ಹೆಜ್ಜೆ ಇಡುತ್ತೋ ಅನ್ನೋ ಕಾದು ನೋಡಬೇಕಾಗಿದೆ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.